ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಬಿಜೆಪಿ ಕಚೇರಿಯಲ್ಲಿ ಅಯೋಧ್ಯೆ ಹೋರಾಟದ ಚಿತ್ರ ಪ್ರದರ್ಶನ ಆಗ್ತಾ ಇದೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗಿರುವಂತಹ ಈ ಹೊತ್ತಲ್ಲಿ ಬಿಜೆಪಿ ಕಚೇರಿಯಲ್ಲಿ ಅಯೋಧ್ಯೆ ಹೋರಾಟದ ಚಿತ್ರ ಪ್ರದರ್ಶನ, ಕರಸೇವಕರ ಹೋರಾಟ, ಬಾಬ್ರಿ ಮಸೀದಿ ಫೋಟೋ ಪ್ರದರ್ಶನ, ರಾಮ ಮಂದಿರಕ್ಕೆ ಸಂಗ್ರಹವಾದ ಇಟ್ಟಿಗೆ, ಹೋರಾಟದಲ್ಲಿದ್ದ ರಾಜ್ಯ ನಾಯಕರ ಫೋಟೋ ಪ್ರದರ್ಶನ, ಯಡಿಯೂರಪ್ಪ, ರಾಮಚಂದ್ರೇಗೌಡ ಸೇರಿ ಹಲವರ ಫೋಟೋ ಬಿಜೆಪಿ ಕಚೇರಿಯಲ್ಲಿ ಪ್ರದರ್ಶನ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕೇವಲ 2 ದಿನ ಬಾಕಿ ಇರುವಂತಹ ಈ ಸಂದರ್ಭದಲ್ಲಿ ಬಿಜೆಪಿ ಕಚೇರಿಯಲ್ಲಿ ಅಯೋಧ್ಯೆ ಹೋರಾಟದ ಚಿತ್ರ ಪ್ರದರ್ಶನಗೊಂಡಿದೆ. ಕರಸೇವಕರ ಹೋರಾಟ ಇರಬಹುದು, ಬಾಬ್ರಿ ಮಸೀದಿಯ ಫೋಟೋ ಇವೆಲ್ಲವನ್ನೂ ಕೂಡ ಅಲ್ಲಿ ಪ್ರದರ್ಶಿಸಲಾಗಿದೆ. ಇದರ ಜೊತೆಗೆ ರಾಮ ಮಂದಿರಕ್ಕೆ ಸಂಗ್ರಹವಾದಂತಹ ಇಟ್ಟಿಗೆ, ಅದರ ಫೋಟೋವು ಕೂಡ ಪ್ರದರ್ಶನ ಆಗಿದೆ. ಹೋರಾಟದಲ್ಲಿದ್ದಂತಹ ರಾಜ್ಯ ನಾಯಕರು ಅವರ ಫೋಟೋವನ್ನೂ ಕೂಡ ಅಲ್ಲಿ ಪ್ರದರ್ಶಿಸಲಾಗಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಆಗ್ತಿರುವ ಸಂದರ್ಭದಲ್ಲಿ ಸಹಜವಾಗಿ ಇಡೀ ಭಾರತದಲ್ಲಿ ಸಂಭ್ರಮಾಚರಣೆ ಮುಂದುವರೆದಿದೆ. ಬಹಳ ಮುಖ್ಯವಾಗಿ ಈ ಒಂದು ರಾಮ ಮಂದಿರ ಆಗಬೇಕು ಅಂತಕ್ಕಂಥ ಹೋರಾಟ ಇಂದು ನಿನ್ನೆದಲ್ಲ, ದಶಕಗಳ ಕಾಲ ನಡೆದಂಥ ಹೋರಾಟದ ಅಂತಿಮವಾಗಿರ್ತಕ್ಕಂಥ ರೂಪ ಅಂತಂದರೆ ಈಗ ನಿರ್ಮಾಣ ಆಗಿ ಉದ್ಘಾಟನೆಗೆ ಸಜ್ಜಾಗಿರ್ತಕ್ಕಂಥ ಅಯೋಧ್ಯೆಯ ಶ್ರೀರಾಮ ಮಂದಿರ. ಕರ್ನಾಟಕದಲ್ಲೂ ಕೂಡ ಈ ಒಂದು ಹೋರಾಟ ಅಂದರೆ ರಾಮ ಮಂದಿರವನ್ನು ಅಲ್ಲೇ ಕಟ್ಟುವೆವು ಅಂತಕ್ಕಂಥ ಘೋಷಣೆಯೊಂದಿಗೆ ಆರಂಭಗೊಂಡಂಥ ಹೋರಾಟ ಕರ್ನಾಟಕದಲ್ಲೂ ಕೂಡ ದೊಡ್ಡ ಮಟ್ಟದ ಸದ್ದನ್ನು ಮಾಡಿತ್ತು. ಬಹಳ ಮುಖ್ಯವಾಗಿ ಕರ್ನಾಟಕದ ಎಲ್ಲ ಬಿಜೆಪಿ ನಾಯಕರುಗಳು, ಸಂಘ ಪರಿವಾರದ ಮುಖಂಡರುಗಳು, ಅಪಾರ ಸಂಖ್ಯೆಯ ಕಾರ್ಯಕರ್ತರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಹಾಗಾಗಿ ಆ ಹೋರಾಟವನ್ನು ನೆನಪು ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ರಾಜ್ಯ ಬಿಜೆಪಿ ಮಾಡಿದೆ. ನಾವು ಗಮನಿಸಬಹುದು, ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ಅಂದು ನಡೆದಿರತಕ್ಕಂಥ ಹೋರಾಟದ ಬೇರೆ ಬೇರೆ ಸಂದರ್ಭಗಳನ್ನು ನೆನಪು ಮಾಡಿಕೊಡ್ತಕ್ಕಂಥ, ಅಯೋಧ್ಯೆ ಶ್ರೀರಾಮ ಮಂದಿರದ ನಿರ್ಮಾಣಕ್ಕಾಗಿ ನಡೆದಿರತಕ್ಕಂಥ ಎಲ್ಲ ಹಂತದ ಹೋರಾಟವನ್ನು ಕೂಡ ಇಂದಿನ ಕಾರ್ಯಕರ್ತರಿಗೆ ನೆನಪು ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಬಿಜೆಪಿ ಮಾಡಿದೆ. ಆ ಕಾರಣಕ್ಕಾಗಿ ಬಿಜೆಪಿ ಕಚೇರಿಯಲ್ಲಿ ಈಗ ಆ ಎಲ್ಲ ಫೋಟೋಗಳನ್ನು ಕೂಡ ಪ್ರದರ್ಶನ ಮಾಡುವಂಥ ತೀರ್ಮಾನವನ್ನು ಭಾರತೀಯ ಜನತಾ ಪಕ್ಷ ತೆಗೆದುಕೊಂಡಿದೆ. ನಾವು ಗಮನಿಸಬಹುದು, ರಾಮಸೇವಕರ ಅಯೋಧ್ಯೆ ಹೋರಾಟ ಹೇಗಿತ್ತು ಮತ್ತು ಆ ಹೋರಾಟದಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು, ಎಂಥ ಸಂದರ್ಭಗಳನ್ನು ಎದುರಿಸಲಾಯಿತು, ಅಲ್ಲಿರ್ತಕ್ಕಂಥ ರಾಜಕೀಯ ಸನ್ನಿವೇಶಗಳು, ಪೊಲೀಸರೊಂದಿಗೆ ವಾಗ್ವಾದ ಮತ್ತು ಕರ್ನಾಟಕದಿಂದ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಅಯೋಧ್ಯೆಗೆ ತೆರಳಿ ಅಲ್ಲಿ ನಡೆಸಿರ್ತಕ್ಕಂಥ ಹೋರಾಟಗಳು, ಗ್ರಾಮಗಳಲ್ಲಿ ಆಗಿರ್ತಕ್ಕಂಥ ಹೋರಾಟಗಳು, ಇವೆಲ್ಲವನ್ನು ಕೂಡ ನೆನಪು ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಗಿದೆ. ನಾವು ಗಮನಿಸಬಹುದು, ಬಿಜೆಪಿಯ ಹಿರಿಯ ನಾಯಕರಾಗಿರ್ತಕ್ಕಂಥ BS ಯಡಿಯೂರಪ್ಪನವರು, ರಾಮಚಂದ್ರಗೌಡರು ಸೇರಿದಾಗೆ ಪ್ರಮುಖರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದನ್ನು ಕೂಡ ಪ್ರದರ್ಶನ ಮಾಡಲಾಗಿದೆ. ಮತ್ತು ಇನ್ನೊಂದು, ಹಳ್ಳಿಗಳಲ್ಲಿ ನಡೆದಿರ್ತಕ್ಕಂಥ ಈ ಹೋರಾಟವನ್ನು ಅಂದರೆ ಈ ಹೋರಾಟದ ಆ ದಿನಗಳನ್ನು ನೆನಪು ಮಾಡಿಕೊಳ್ತಕ್ಕಂಥ ಫೋಟೋಗಳನ್ನು ಕೂಡ ಪ್ರದರ್ಶನ ಮಾಡಲಾಗಿದೆ. ಆ ಹೋರಾಟ ಸಂದರ್ಭದಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಸ್ಪಂದನೆ ವ್ಯಕ್ತವಾಗಿತ್ತು. ಆ ನೆನಪುಗಳನ್ನು ಮಾಡಿಕೊಳ್ತಕ್ಕಂಥ ಪ್ರಯತ್ನವೂ ಕೂಡ ಈ ಒಂದು ಫೋಟೋಗಳನ್ನು ಎಕ್ಸಿಬಿಟ್ ಮಾಡೋದ್ರ ಮೂಲಕ ಆಗಿದೆ. ಸಹಜವಾಗಿ ರಾಮ ಮಂದಿರದ ಹೋರಾಟದಲ್ಲಿ ಅತ್ಯಂತ ಪ್ರಮುಖರಾಗಿರ್ತಕ್ಕಂಥವರು ಲಾಲ್ ಕೃಷ್ಣ ಅಡ್ವಾಣಿಯವರು, ಮುರಳಿ ಮನೋಹರ್ ಜೋಶಿ ಸೇರಿದಾಗ ಪ್ರಮುಖರೆಲ್ಲರೂ ಕೂಡ ಈ ಹೋರಾಟವನ್ನು ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಸೇರಿದಾಗೆ ಅಪಾರ ಅಂದರೆ ಅಂದು ಕಾರ್ಯಕರ್ತರಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಆ ಹೋರಾಟವನ್ನು ಈಗ ಈ ರಾಮ ಮಂದಿರ ಉದ್ಘಾಟನೆ ಆಗ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ರಾಜ್ಯ ಬಿಜೆಪಿ ಮಾಡಿದೆ. ಯಡಿಯೂರಪ್ಪನವರು ನೋಡ್ಬೋದು, ರಾಮಚಂದ್ರೇಗೌಡರು ನೋಡ್ಬೋದು ಮತ್ತು ಅಪಾರ ಸಂಖ್ಯೆಯ ಕಾರ್ಯಕರ್ತರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದರು. ಕರ್ನಾಟಕದ ಪ್ರತಿ ಹಳ್ಳಿಗಳಲ್ಲೂ ಕೂಡ ಕರಸೇವಕರ ಹೋರಾಟ ಮುಂದುವರೆದಿತ್ತು. ಈ ಒಂದು ಹೋರಾಟದ ಒಟ್ಟಾರೆ ಉದ್ದೇಶ ಇರತಕ್ಕಂಥದ್ದು ಮಂದಿರವನ್ನು ಅಲ್ಲೇ ಕಟ್ಟುವಂತಕ್ಕಂಥ ಘೋಷಣೆಯೊಂದಿಗೆ ಈ ಹೋರಾಟ ನಡೆದಿತ್ತು. ಹೋರಾಟದಲ್ಲಿ ಕರ್ನಾಟಕದ ದೊಡ್ಡ ಸಂಖ್ಯೆಯ ಕಾರ್ಯಕರ್ತರು ಇವತ್ತು ರಾಮ ಮಂದಿರ ಉದ್ಘಾಟನೆ ಆಗ್ತಿರೋದ್ರಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ರಾಮ ಮಂದಿರ ನಿರ್ಮಾಣದಲ್ಲಿ ಕರ್ನಾಟಕದ ಶಿಲ್ಪಿಗಳ ಸಹಿತ ಎಲ್ಲರೂ ಕೂಡ ಸಹಕಾರವನ್ನು ಮಾಡಿದ್ದಾರೆ, ಎಲ್ಲರೂ ಕೂಡ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಸಂಭ್ರಮವನ್ನು ಇಡೀ ದೇಶ ಸಂಭ್ರಮಿಸ್ತಾ ಇದೆ. ಈ ಸಂದರ್ಭದಲ್ಲಿ ಆ ಹೋರಾಟಗಳು ಹೇಗಿತ್ತು, ಆ ಹೋರಾಟದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಇವೆಲ್ಲವನ್ನೂ ಕೂಡ ನೆನಪು ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ರಾಜ್ಯ ಬಿಜೆಪಿ ಮಾಡಿದೆ. ಅಂದಿನ ದಿನಗಳ ಛಾಯಾಚಿತ್ರಗಳನ್ನು ಕೂಡ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ಪ್ರದರ್ಶನ ಮಾಡಲಾಗಿದೆ. ಕರಸೇವಕರ ಹೋರಾಟವನ್ನು ನೆನಪು ಮಾಡಿಕೊಳ್ತಕ್ಕಂಥ ಪ್ರಯತ್ನ ಕೂಡ ಈ ಮೂಲಕ ಆಗ್ತಾ ಇದೆ. ಕ್ಯಾಮ್ರಾ ವೆಂಕಟೇಶ್ ಜೊತೆ ಆನಂದ್ ಪಿ ಬೈದರಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.